ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2026ನೇ ಸಾಲಿನ SSLC ಪರೀಕ್ಷೆ 1 ಮತ್ತು 2ರ ಅಂತಿಮ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆ ಆಗಿದೆ. ಪರೀಕ್ಷೆ 1 ಮತ್ತು 2 ಈ ಎರಡು ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಫೈನಲ್ ಟೈಮ್ ಟೇಬಲ್ ಈಗಾಗಲೇ ಬಿಡುಗಡೆ ಆಗಿದೆ. ಇವತ್ತು ನಾನು ನಿಮಗೆ ಈ ಒಂದು SSLC ಪರೀಕ್ಷೆ 1 ಮತ್ತು 2 ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಈ ಒಂದು ಟೈಮ್ ಟೇಬಲನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ SSLC ಅಪ್ಡೇಟ್ ವಿಡಿಯೋ ನಾನು ನಿಮಗೆ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ SSLC ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ SSLC ಪರೀಕ್ಷೆ 1 ಮತ್ತು 2ರ ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ನಾನೀಗ SSLC ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ, ಬೋರ್ಡ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬರ್ತೇನೆ. ಇಲ್ಲಿ ಇಲಾಖಾ ದಾಖಲೆಗಳು ಅಂತ ಇರುತ್ತೆ. ಇಲ್ಲಿ SSLC ಮೇಲೆ ಕ್ಲಿಕ್ ಮಾಡಿ, ಆನಂತರ ವೇಳಾಪಟ್ಟಿ ಅಂತ ಇರುತ್ತೆ. ವೇಳಾಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ವೇಳಾಪಟ್ಟಿ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಬೋದು SSLC ವೇಳಾಪಟ್ಟಿಯಲ್ಲಿ 2025, 2026, 2026 ಸಾಲಿನ SSLC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ, ಹಾಗೆಯೇ 2026 ಸಾಲಿನ SSLC ಪರೀಕ್ಷೆ 1ರ ವೇಳಾಪಟ್ಟಿ. ಸೊ ಇಲ್ಲಿ ಪರೀಕ್ಷೆ 1 ಮತ್ತು 2 ಎರಡು ಎಕ್ಸಾಮಿನ ವೇಳಾಪಟ್ಟಿಗಾಗಿ ಬಿಡುಗಡೆ ಮಾಡಿದ್ದಾರೆ. ಇದು ಫೈನಲ್ ವೇಳಾಪಟ್ಟಿ, ಅಂತಿಮ ವೇಳಾಪಟ್ಟಿ ಆಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಡೈರೆಕ್ಟಾಗಿ ಈ ರೀತಿ ಒಂದು ನೋಟಿಸ್ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬರ್ತೇನೆ. ಇಲ್ಲಿ ನೋಡ್ಬೋದು ಮಾರ್ಚ್ ಏಪ್ರಿಲ್ 2026 SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಅಂತ ಇದೆ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನವೆಂಬರ್ 4ನೇ ತಾರೀಕಿಗೆ ಈ ಒಂದು ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮೊದಲನೇ ಎಕ್ಸಾಮು 18ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ದಿನಾಂಕ, ವಿಷಯ, ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕ ಎಲ್ಲನೂ ಕೂಡ ಕಾಲಮಲ್ಲಿ ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ಒಂದು ವೇಳಾಪಟ್ಟಿಯನ್ನು ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಪರೀಕ್ಷೆ 1 ಮತ್ತು 2ರ ಎರಡೂ ಪರೀಕ್ಷೆಯ ವೇಳಾಪಟ್ಟಿನ ಡೌನ್ಲೋಡ್ ಮಾಡ್ಬೋದು. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಚಾನಲ್ಗೆ ಜಾಯ್ನ್ ಆಗಿ ಡೈರೆಕ್ಟಾಗಿ SSLC ಪರೀಕ್ಷೆ 1 ಮತ್ತು 2ರ ಎರಡೂ ವೇಳಾಪಟ್ಟಿನ ನೀವು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೋಬೋದು. ಇಲ್ಲಿ ಪರೀಕ್ಷೆ 1 18ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲನೇ ವಿಷಯ ಕನ್ನಡ, 18/3/2026ಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು. ಆನಂತರ 19, 20, 21, 22ರವರೆಗೂ ರಜೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ 23ಕ್ಕೆ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ವಿಜ್ಞಾನ. ಅದೇ ರೀತಿ 25ಕ್ಕೆ, 28, 30, ಹಾಗೆ 1/4/2026, 2/4/2026. ಸ್ನೇಹಿತರೆ, ಇಲ್ಲಿ ಪರೀಕ್ಷೆ 1 18/3/2026ಕ್ಕೆ ಸ್ಟಾರ್ಟ್ ಆಗಿ 2/4/2026ಕ್ಕೆ ಮುಗಿಯುತ್ತೆ. ಆನಂತರ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಇಲ್ಲಿ ಸ್ನೇಹಿತರೆ ಇಂಗ್ಲೀಷಲ್ಲೂ ಕೂಡ ನಿಮಗೆ ಟೈಮ್ ಟೇಬಲನ್ನು ಕೊಟ್ಟಿರ್ತಾರೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಇಂಗ್ಲೀಷಲ್ಲೂ ಕೂಡ. ಈ ಟೈಮ್ ಟೇಬಲ್ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನೀವು ಡೈರೆಕ್ಟಾಗಿ ಹೋಗಿ ಡೌನ್ಲೋಡನ್ನು ಮಾಡಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು. ಇನ್ನು ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿನ ಈಗ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೇನೆ. ಓಪನ್ ಮಾಡಿದ ಮೇಲೆ ಡೈರೆಕ್ಟಾಗಿ ಟೈಮ್ ಟೇಬಲ್ ಬರುತ್ತೆ, ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಬರುತ್ತೆ. ಸ್ನೇಹಿತರೆ, ಪರೀಕ್ಷೆ 2 ನಿಮ್ಮ ಒಂದು SSLC ಪರೀಕ್ಷೆ 1 ಮುಗಿದ ಮೇಲೆ 1-1.5 ತಿಂಗಳು ಆದಮೇಲೆ ಈ ಒಂದು ಪರೀಕ್ಷೆ 2 ನಿಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. 18/5/2026ಕ್ಕೆ ಪರೀಕ್ಷೆ 2 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲನೇ ವಿಷಯ ಕನ್ನಡ. ಅದೇ ರೀತಿ ನೆಕ್ಸ್ಟ್ 19ಕ್ಕೆ ಇರುತ್ತೆ. ನಂತರ 20, 21, 22, 23, 25. ಸ್ನೇಹಿತರೆ, ಪರೀಕ್ಷೆ 2 ನಡೆಯುವಾಗ ಇಲ್ಲಿ ನಿಮಗೆ ಜಾಸ್ತಿ ದಿನ ಗ್ಯಾಪ್ ಇರಲ್ಲ. ಅಂದರೆ ಒಂದು ಸಬ್ಜೆಕ್ಟ್ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ಗೆ ಜಾಸ್ತಿನ ಗ್ಯಾಪನ್ನು ಕೊಡಲ್ಲ. 18/5/2026ಕ್ಕೆ ಪರೀಕ್ಷೆ 2 ಸ್ಟಾರ್ಟ್ ಆಗಿ 25/5/2026ಕ್ಕೆ ಮುಗಿಯುತ್ತೆ. ಈ ಟೈಮ್ ಟೇಬಲನ್ನು ಕೂಡ ಸ್ನೇಹಿತರೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ SSLC ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.